ಎಲ್ಲರಿಗೂ ನಮಸ್ಕಾರ. ಬದುಕಲು ಹೋರಾಡಿ, ಇಲ್ಲದಿದ್ದರೆ ನಿಧಾನವಾಗಿ ಶೂನ್ಯವಾಗುತ್ತಾ ಹೋಗುತ್ತೀರಿ. ಮೌನವಾಗಿ ಕೆಲಸ ಮಾಡಿದರೆ ಜನ ನಿಮ್ಮನ್ನು ತೊಂದರೆ ಮಾಡಲು ಸಾಧ್ಯವಿಲ್ಲ. ವೈಯಕ್ತಿಕ ವಿಷಯವನ್ನು ಯಾರಿಗೂ ಅತಿ ಹೆಚ್ಚು ಹಂಚಿಕೊಳ್ಳಬೇಡಿ. ಎಲ್ಲರೂ ಸ್ನೇಹಿತರೆಂದರೆ ಅದು ಸಮಸ್ಯೆಯಾಗಬಹುದು. ಜನರ ಹೆಸರುಗಳನ್ನು ಕೇಳಿ ನೆನಪಿಟ್ಟುಕೊಳ್ಳಿ. ಅವರ ಹೆಸರುಗಳಿಂದ ಕರೆಯಿರಿ. ಇದು ಅವರಿಗೆ ಸಂತೋಷ ನೀಡುತ್ತದೆ. ಯಾರ ಜೊತೆನೂ ಮಾತನಾಡುವಾಗ ಅವರ ಕಣ್ಣಿನ ಬಣ್ಣ ಗಮನಿಸಿ. ಕಣ್ಣು ನೋಡಿದರೆ ಜನ ನಿಮಗೆ ಒಲಿಯುತ್ತಾರೆ. ಒತ್ತಡಕ್ಕೆ ಸಿಲುಕಿದಾಗ ಚ್ಯೂಯಿಂಗಮ್ ಅಥವಾ ಏನಾದರೂ ತಿನ್ನಿ. ಇದು ನಿಮ್ಮ ಮೆದುಳಿಗೆ ನೀವು ಸುರಕ್ಷಿತರಾಗಿದ್ದೀರಿ ಎಂದು ತೋರಿಸುತ್ತದೆ. ಯಾರಾದರೂ ನಿಮ್ಮ ಕಡೆ ಆಕರ್ಷಿತರಾಗಬೇಕು ಎಂದರೆ ಇತರರಂತೆ ಅಲ್ಲ, ವಿಭಿನ್ನವಾಗಿ ವರ್ತಿಸಿ. ಪ್ರತಿಕೂಲತೆಯಲ್ಲಿ ತಲೆ ಕೆಡಿಸಿಕೊಳ್ಳದಿರಿ, ಬದಲಿಗೆ ಯೋಜನೆ ಮಾಡಿಕೊಳ್ಳಿ. ನಿಮ್ಮ ವೈಯಕ್ತಿಕ ಜೀವನವನ್ನು ಎಲ್ಲರಿಗೂ ಹೇಳಬೇಕಾಗಿಲ್ಲ. ಮಾತುಗಳು ನಂಬಿಕೆಗೆ ಧಕ್ಕೆ ತರಬಹುದು ಎಂಬ ಅನುಮಾನ ಇದ್ದರೆ ಮೌನವಾಗಿರಿ. ಒಂದು ದಿನ ಹಿಂದಕ್ಕೆ ನೋಡಿದಾಗ ಎಲ್ಲವೂ ಯಾಕೆ ನಡೆದಿದೆ ಎಂಬುದು ನಿಮಗೆ ಅರ್ಥವಾಗುತ್ತದೆ. ಸರಿಯಾದ ವ್ಯಕ್ತಿಗಳನ್ನು ಆಕರ್ಷಿಸಲು ತಪ್ಪಾದವರನ್ನು ಬಿಟ್ಟು ಬಿಡಬೇಕು. ವಿಷಯ ಅಥವಾ ಜ್ಞಾನದಲ್ಲಿ ಅನುಮಾನ ಇದ್ದರೆ ಮೌನವಾಗಿರಿ. ಮಾತು ಸ್ನೇಹ ಅಥವಾ ಸಂಬಂಧ ಹಾಳು ಮಾಡಬಹುದು ಎಂಬ ಭಯವಿದ್ದರೆ ಮೌನವಾಗಿರಿ. ಮೌನದಿಂದ ಸಂಬಂಧ ಉಳಿಸಬಹುದು ಎಂಬ ಭಾವನೆ ಇದ್ದರೆ ಮೌನವಾಗಿರಿ. ಶಾಂತವಾಗಿಯೇ ಮಾತನಾಡಲು ಸಾಧ್ಯವಿಲ್ಲದಿದ್ದರೆ ಮೌನವಾಗಿರಿ. ಯಾರಾದರೂ ತಮ್ಮ ಸಂಕಷ್ಟ ಹಂಚಿಕೊಂಡಾಗ ಮೌನವಾಗಿರಿ. ಯಾವಾಗಲೂ ಅತಿಯಾಗಿ ನಗುವವನು ಒಳಗಿನಿಂದ ಒಂಟಿತನ ಅನುಭವಿಸುತ್ತಿದ್ದಾನೆ. 3 ಸೆಕೆಂಡುಗಳಿಗಿಂತ ಹೆಚ್ಚು ಆಶ್ಚರ್ಯ ತೋರಿದರೆ ಇದು ಖಚಿತವಾಗಿ ನಕಲಿ. ನಿಮ್ಮ ಗಮನವನ್ನು ಗಟ್ಟಿಗೊಳಿಸಲು ಧ್ಯಾನ ಮಾಡಿ. ಒತ್ತಡವನ್ನು ದೂರ ಮಾಡಲು ಸ್ವಸಂಯಮ ಮಾಡಿ. ಅತಿಯಾಗಿ ಯೋಚಿಸುವುದನ್ನು ತಪ್ಪಿಸಲು ಬರೆಯಿರಿ. ಮಾತನಾಡುವಾಗ ಕೈಗಳನ್ನು ಮಡಿಲಿಗೆ ಹಾಕಿಕೊಳ್ಳುವವರು ಗಟ್ಟಿಯಾದ ಅಭಿಪ್ರಾಯ ಹೊಂದಿರುತ್ತಾರೆ, ಆದರೆ ಕೆಲವೊಮ್ಮೆ ಹಠಮಾರಿಯಾಗಿರಬಹುದು. ಕುಳಿತ ತಕ್ಷಣ ಕಾಲು ಮೇಲೆ ಕಾಲು ಹಾಕುವವರು ಗಟ್ಟಿಯಾದ ಇಚ್ಛಾಶಕ್ತಿ ಹೊಂದಿರುತ್ತಾರೆ. ಕೋಪಗೊಂಡಾಗ ಮೌನವಾಗಿರಿ. ಭಾವನೆಗಳನ್ನು ನಿಯಂತ್ರಿಸಲು ಸಾಧ್ಯವಾಗದಿದ್ದರೆ ಮೌನವಾಗಿರಿ. ಸಂತೋಷವಾಗದಿದ್ದರೂ ನಗಲು ಪ್ರಯತ್ನಿಸಿ. ಇದು ನಿಮ್ಮ ಮನಸ್ಸಿಗೆ ಹಿತಕರ. ನಿಜವಾದ ಶಕ್ತಿ ಮೌನದಲ್ಲಿ ಇರುತ್ತದೆ. ನಿಮಗೆ ಸಿಗಬೇಕಾದ ಉತ್ತಮ ಅವಕಾಶಕ್ಕಾಗಿ ಕಾಯಲು ಸಹನಶೀಲರಾಗಿರಿ. ಒಬ್ಬರನ್ನು ಮರೆಯಲು ಇನ್ನೊಬ್ಬರನ್ನು ಬಳಸಬೇಡಿ. ನೀವು ದುಃಖಿತನಾಗಿದ್ದರೆ ಅದು ನೀವು ತಪ್ಪಾದ ಸ್ಥಳದಲ್ಲಿ ಇದ್ದೀರಿ ಎಂದರ್ಥ. ಸಂತೋಷವಿಲ್ಲದಿದ್ದರೆ ಸ್ಥಳ ಬದಲಿಸಿ. ಶಕ್ತಿಯನ್ನು ಹೆಚ್ಚಿಸಲು ನಿದ್ರೆ ಮಾಡಿ. ಆತ್ಮವಿಶ್ವಾಸವನ್ನು ಹೆಚ್ಚಿಸಲು ವ್ಯಾಯಾಮ ಮಾಡಿ. ನಿದ್ದೆ ಬರದೇ ಇದ್ದರೆ 1 ನಿಮಿಷ ನಿರಂತರವಾಗಿ ಕಣ್ಣು ಮುಚ್ಚಿ ನಿಧಾನವಾಗಿ ಉಸಿರಾಡಿ. ನಿಮ್ಮ ಮಾತು ಮೊದಲು ಅರ್ಥ ಮಾಡಿಕೊಳ್ಳಿ, ನಂತರ ಮಾತಾಡಿ. ನಿಮ್ಮ ಸಮಸ್ಯೆಗಳನ್ನು ಕೇಳುವವರಲ್ಲಿ ಬಹುತೇಕ ಜನರಿಗೆ ಅದರಲ್ಲಿ ಆಸಕ್ತಿಯಿಲ್ಲ. ಕೆಲವು ಜನರಿಗೆ ನೀವು ಕಷ್ಟದಲ್ಲಿರುವುದು ಸಹ ಖುಷಿ ಕೊಡಬಹುದು. ಸ್ವಲ್ಪ ಸಮಯ ಸಿಕ್ಕಾಗ ಪುಸ್ತಕ ಓದಿ. ಯಾವಾಗಲೂ ನಿಮ್ಮೊಂದಿಗೆ ಒಂದು ಪುಸ್ತಕ ಇಟ್ಟುಕೊಳ್ಳಿ. ನಿಮ್ಮ ಬಳಿ ಒಂದು ತೋಟ ಮತ್ತು ಒಂದು ಗ್ರಂಥಾಲಯ ಇದ್ದರೆ ನೀವು ಸಂಪೂರ್ಣವಾಗಿ ತೃಪ್ತರಾಗಿರಬಹುದು. ಬೆಳಿಗ್ಗೆ ಯೋಚಿಸಿ, ಮಧ್ಯಾಹ್ನ ಕೆಲಸ ಮಾಡಿ, ಸಂಜೆ ವ್ಯಾಯಾಮ ಮಾಡಿ, ರಾತ್ರಿ ಸುಖವಾಗಿ ನಿದ್ರಿಸಿ. ಎಲ್ಲರ ಬಗ್ಗೆ ಒಳ್ಳೆಯದಾಗಿ ಮಾತನಾಡುವವರನ್ನು ನಂಬಬೇಡಿ. ನಮ್ಮನ್ನು ಮರೆಯಬೇಡಿ ಎನ್ನುವವರು ಸಮಯ ಸಾಧಕರು ಆಗಿ ಇರುತ್ತಾರೆ. ನನಗೆ ಸಹಾಯ ಮಾಡಿ ಅಂದು ನಿಮ್ಮ ಸ್ನೇಹಿತರನ್ನು ಕೇಳಿದಾಗ ನಿಜವಾದ ಸ್ನೇಹಿತರು ಯಾರು ಎಂದು ತಿಳಿಯುತ್ತದೆ. ಅತಿಯಾಗಿ ನಗುವವನು ಅಂತರಂಗದಲ್ಲಿ ಏಕಾಂಗಿ ಆಗಿರುತ್ತಾರೆ. ನಿಮ್ಮ ಹಾವಭಾವವನ್ನು ಬೇರೆಯವರು ಅನುಸರಿಸಿದರೆ ಅವರು ನಿಮ್ಮನ್ನು ಇಷ್ಟಪಡುತ್ತಿದ್ದಾರೆ ಎಂದರ್ಥ.
ಎಲ್ಲರ ಜೊತೆ ನೀವು ಕಣ್ಣಲ್ಲಿ ಕಣ್ಣು ಇಟ್ಟು ನೋಡಿದರೆ ನಿಮ್ಮ ಆತ್ಮವಿಶ್ವಾಸ ಹೆಚ್ಚುತ್ತದೆ. ಜನರನ್ನು ನಗಿಸಿದರೆ ನೀವು ಅವರಿಗೆ ಆಕರ್ಷಕವಾಗಿ ಹತ್ತಿರ ಆಗುತ್ತೀರಿ ಎಂಬುದು ನಿಮ್ಮ ದಡ್ಡತನ. ಎಲ್ಲದಕ್ಕೂ ಕೈ ಮುಗಿದು ಮೊಸಳೆ ಕಣ್ಣೀರು ಹಾಕುವವರು ಸಮಯ ಸಾಧಕರು ಆಗಿರುತ್ತಾರೆ. ಕಾಲುಗಳನ್ನು ಕಾಲು ಮೇಲೆ ಹಾಕಿ ಕುಳಿತುಕೊಳ್ಳುವವರು ಆತ್ಮವಿಶ್ವಾಸಿಗಳು ಹಾಗೂ ಅಹಂಕಾರಿಗಳು ಆಗಿರುತ್ತಾರೆ. ಯಾರಾದರೂ ಕೆಟ್ಟದಾಗಿ ನಡೆದುಕೊಂಡರೆ ಅವರ ಗಮನ ಬೇರೆಡೆ ತಿರುಗಿಸಿ ಅವರಿಂದ ದೂರವಾಗಿ. ಬೇರೆಯವರ ಧ್ವನಿ ಹಾಗೂ ಅದರ ಮಹತ್ವ ತಿಳಿದವರು ಆತ್ಮಜ್ಞಾನಿ ಆಗಿರುತ್ತಾರೆ. ಬೇರೆ ಅವರ ಮೊಬೈಲ್ಗಳನ್ನು ಅವರ ಒಪ್ಪಿಗೆ ಇಲ್ಲದೆ ಬಳಸಬೇಡಿ. ಗುಪ್ತ ಮಾತುಗಳನ್ನು ಯಾರಿಗೂ ಹೇಳಬೇಡಿ. ಯಾರಿಗಾದರೂ ಮಾತು ಕೊಟ್ಟರೆ ಅದನ್ನು ಉಳಿಸಿಕೊಳ್ಳಿ. ಸಹಾಯ ಮಾಡಿದವರಿಗೆ ಧನ್ಯವಾದ ಹೇಳಿ. ಯಾರಾದರೂ ಮಾತನಾಡುವಾಗ ಅಡಚಣೆ ಮಾಡಬೇಡಿ. ನಿಮ್ಮ ಹಿಂದೆ ಬರುವವರಿಗಾಗಿ ನಿಮ್ಮ ಜೀವನದ ಬಾಗಿಲು ತೆರೆದಿಡಿ. ಯಾರಾದರೂ ಊಟಕ್ಕೆ ಕರೆದರೆ ಅತಿ ದುಬಾರಿ ಆಹಾರಗಳನ್ನು ಬೇಡಬೇಡಿ. ಸಾಲ ತೆಗೆದುಕೊಂಡರೆ ಅವರು ಕೇಳುವ ಮೊದಲು ಹಿಂತಿರುಗಿಸಿ. ಕಡಿಮೆ ಮಾತನಾಡುವುದು ಮನಸ್ಸಿನಿಂದ ಬಲಿಷ್ಠ ವ್ಯಕ್ತಿಯಾಗಿರಬಹುದು. ಹೆಚ್ಚಿನ ಸಮಯ ಸುಳ್ಳು ಹೇಳುವುದು ಅಸುರಕ್ಷಿತ ಭಾವನೆ ಇರಬಹುದು. ಹೆಚ್ಚು ನಗುವುದು ಒಂಟಿತನ ಭಾವನೆ ಇರಬಹುದು. ಮೂಗು ಮುಚ್ಚಿಕೊಂಡು ಹೋದಲ್ಲಿ ನಾಲಿಗೆಯ ಮೇಲೆ ಹಿಮದ ತುಂಡನ್ನು ಇಡಿ. ಶಬ್ದಭರಿತ ಸ್ಥಳದಲ್ಲಿ ಯಾರಾದರೂ ಮಾತನಾಡಿದರೆ ನಿಮ್ಮ ಬಲ ಕಿವಿಯಿಂದ ಕೇಳಲು ಪ್ರಯತ್ನಿಸಿ. ಶರೀರದ ಭಾಗ ಆಲಸ್ಯಗೊಂಡಿದ್ದರೆ ತಲೆಯನ್ನು ಎಡ ಬಲ ಆಳವಾಗಿ ಅಲ್ಲಾಡಿಸಿ. ಭಯಗೊಂಡರೆ ಮೂಗಿನ ತುದಿಯನ್ನು ನೀರಿನಿಂದ ಸ್ಪರ್ಶಿಸಿ ತಕ್ಷಣ ಶಾಂತಗೊಳ್ಳುತ್ತೀರಿ. ಚಿಕ್ಕ ವಿಷಯಗಳಿಗಾಗಿ ಅಳುವುದು ನಿಷ್ಕಲ್ಮಶ ಮತ್ತು ದಯಾಳು ಹೃದಯದ ಲಕ್ಷಣ ಇರಬಹುದು. ಹೆಚ್ಚು ನಿದ್ರೆ ಮಾಡುವುದು ಬಹುಶಃ ಅಸಂತೋಷಕರ ಜೀವನದ ಸಂಕೇತ ಇರಬಹುದು. ಸ್ನೇಹಿತರೆ, ಈ ಎಲ್ಲ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.